ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸೀಡ್ ಸೈಕ್ಲಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಅಂದರೆ PCOD ಇದ್ದಾಗ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ನೀವು ಈ ಸೀಡ್ ಸೈಕ್ಲಿಂಗನ್ನು ಕರೆಕ್ಟಾಗಿ ಮಾಡಿತು ಅಂತ ಹೇಳಿದರೆ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಕ್ಯೂರ್ ಆಗ್ತದೆ, ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತದೆ. ಹಾಗೆ ವೆಯ್ಟ್ ಲಾಸ್ಗೆ ಕೂಡ ನಿಮಗೆ ಹೆಲ್ಪ್ ಆಗ್ತದೆ. ಇದೊಂದು ನ್ಯಾಚುರಲ್ ರೆಮಿಡಿ ಅಂತ ಹೇಳ್ಬೋದು. ನಾವು ಇರ್ರೆಗ್ಯುಲರ್ ಪೀರಿಯಡ್ಸಿಗೆಲ್ಲ ಮಾಮೂಲಿಯಾಗಿ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಎಲ್ಲ ಡಾಕ್ಟ್ರು ಬರೆದು ಕೊಡ್ತಾರೆ. ಹಾರ್ಮೋನ್ ಟ್ಯಾಬ್ಲೆಟ್ಗಳನ್ನು 14 ಡೇಸ್ ಅಥವಾ 21 ಡೇಸ್ ಎಲ್ಲ ಟ್ಯಾಬ್ಲೆಟ್ಗಳನ್ನು ತಗೊಳ್ತೇವೆ, ಆಮೇಲೆ ಬಿಡ್ತೇವೆ. ಆಮೇಲೆ ಪೀರಿಯಡ್ಸ್ ಆಗುತ್ತೆ. ಪೀರಿಯಡ್ಸ್ ಆಗಿ 5 ದಿವಸ ಆದ ನಂತರ ಮತ್ತೆ ಪುನಃ ಮಾತ್ರೆಗಳನ್ನು ತಗೊಳ್ಳೋದು. ಈ ಥರ ಒಂದು 3 ತಿಂಗಳೆಲ್ಲ ಅದರ ಸೈಕಲ್ ಆ ರೀತಿ ಇರ್ತದೆ. ಅದೇ ರೀತಿ ಇಲ್ಲಿ ನ್ಯಾಚುರಲ್ ರೆಮಿಡೀಸ್ ಅಂತ ಹೇಳಿ ಈ ಪಂಪ್ಕಿನ್ ಸೀಡ್ಸ್ ಮತ್ತು ಫ್ಲ್ಯಾಕ್ಸ್ ಸೀಡ್ಸನ್ನು ಬಳಸ್ಕೊಂಡು ಮಾಡುವಂಥದ್ದು. ಹಾಗೆ ಎಳ್ಳನ್ನು ಕೂಡ ಉಪಯೋಗಿಸಕ್ಕೆ ಇದೆ. ಅದರ ಜೊತೆಗೆ ಸನ್ಫ್ಲವರ್ ಸೀಡ್ಸ್ ಈಗ ಮುಟ್ಟಾದ ದಿನದಿಂದ 14 ದಿವಸದವರೆಗೆ ನೀವು ಪ್ರತಿ ದಿವಸ, ಅದು ಯಾವ ಟೈಮು ಬೆಳಗ್ಗೆನೇ ಆಗಬೇಕು ಹಾಗೇನೂ ಇಲ್ಲ, ಎಷ್ಟೊತ್ತಿಗಾದರೂ ಆಗ್ಬೋದು, 1 ಸ್ಪೂನು ಪಂಪ್ಕಿನ್ ಸೀಡ್ಸ್ ಹಾಗೆ 1 ಸ್ಪೂನು ಫ್ಲ್ಯಾಕ್ಸ್ ಸೀಡ್ಸ್ ಇಷ್ಟನ್ನು ತಿನ್ನಬೇಕು. ಅದಾದ ನಂತರ ಪ್ರತಿ ದಿವಸ ಅಂದರೆ ಮುಟ್ಟಾದ ದಿನದಿಂದ 14ನೇ ದಿವಸದವರೆಗೆ, 14 ದಿನದ ನಂತರ ನೆಕ್ಸ್ಟ್ 1 ಸ್ಪೂನು ಎಳ್ಳು ಹಾಗೆ 1 ಸ್ಪೂನು ಸನ್ಫ್ಲವರ್ ಸೀಡ್ಸ್ ಅಥವಾ ಸೂರ್ಯಕಾಂತಿ ಬೀಜ ಅಂತ ಏನು ಹೇಳ್ತೇವೆ ಅದನ್ನು ತಗೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಹಾರ್ಮೋನ್ ಅಂತ ಹೇಳುವಂಥದ್ದು ಇಂಬ್ಯಾಲೆನ್ಸ್ ಆಗಿರ್ತದೆ, ಅದು ರೆಗ್ಯುಲರ್ ಆಗ್ತದೆ. ಹಾಗೆ ನಿಮ್ಮ ಪೀರಿಯಡ್ಸ್ ಕೂಡ 28-30 ಡೇಸ್ಗೆ ಒಮ್ಮೆ ಆಗುವಂಥದ್ದು ಕರೆಕ್ಟ್ ಆಗ್ತದೆ. ಇದನ್ನು ನೀವು ಅಂದರೆ 1 ದಿವಸ ತಿನ್ನೋದು, 2 ದಿವಸ ತಿನ್ನದೇ ಇರೋದು ಆ ಥರ ಎಲ್ಲ ಮಾಡಿದರೆ ರಿಸಲ್ಟ್ ಬರೋದಿಲ್ಲ. ಕರೆಕ್ಟಾಗಿ ಡೈಲಿ ಅದನ್ನು ಔಷಧಿ ಎಲ್ಲ ನಾವು ತಿಂದು ಹೇಗೆ ಫಾಲೋ ಮಾಡ್ತೇವೋ ಹಾಗೆ ಇದನ್ನು ಫಾಲೋ ಮಾಡಬೇಕು. ನ್ಯಾಚುರಲ್ಲಾಗಿ ನಮಗೆ ರಿಸಲ್ಟ್ ಸಿಗ್ತದೆ. ಟ್ಯಾಬ್ಲೆಟ್ ಎಲ್ಲ ಆದರೆ ತಗೊಂಡ್ರೆ ಒಮ್ಮೆ 3 ತಿಂಗಳು ತಗೊಂಡ್ರೆ ಒಂದು 6 ತಿಂಗಳು ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗ್ತದೆ. ಆಮೇಲೆ ಮತ್ತೆ ಪುನಃ ಅದೇ ಶುರುವಾಗ್ತದೆ. ಹಾಗೆ ನ್ಯಾಚುರಲ್ಲಾಗಿ ನಾವು ಈ ರೀತಿ ಒಂದು ಸೀಡ್ ಸೈಕ್ಲಿಂಗ್ನ ಮಾಡಿದರೆ ನಮಗೆ ಇಫೆಕ್ಟಿವ್, ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇದು ವೆಯ್ಟ್ ಲಾಸ್ ಆಗಲಿಕ್ಕೆ ಕೂಡ ತುಂಬಾ ಒಳ್ಳೆಯದಾಗ್ತದೆ. ಕೆಲವರಿಗೆ ರೆಗ್ಯುಲರ್ ಪೀರಿಯಡ್ಸಲ್ಲಿ ಕನ್ಸೀವ್ ಆಗೋದಿಲ್ಲ, ಕನ್ಸೀವ್ ಆಗಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡ್ತದೆ. ಇದನ್ನು ನಾವು ಟ್ರೈ ಮಾಡ್ಬೋದು. ನಿಮಗೆ ರಿಸಲ್ಟ್ ಸಿಗ್ತದಾ ಇಲ್ವಾ ಅಂತ ಹೇಳೋದಕ್ಕಿಂತ ಟ್ಯಾಬ್ಲೆಟ್ಗಿಂತ ಇದು ತುಂಬಾ ಬೆಟರ್. ಹಾಗೆ ಇದರಲ್ಲಿ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಯಾವುದೇ ರೀತಿ. ಈಗ ತಿಂದು ಅದೆಲ್ಲ ಆಗೋದಿಲ್ಲ ಅಂತ ಹೇಳಿ ನೀವು ಈಗ ಅಂದ್ಕೊಳ್ಬೋದು, ಅದೆಲ್ಲ ಸುಮ್ಮನೆ ಅಂತೇಳಿ ಕೆಲವರು ಹೇಳ್ತಾರೆ. ಬಟ್ ರಿಸಲ್ಟ್ ಬಂದವರು ತುಂಬ ಜನ ಇದ್ದಾರೆ. ಹಾಗೆ ಆಗದಿದ್ದರೂ ಈ ರೀತಿ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ತಿನ್ನಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ, ಟೇಸ್ಟ್ ಇದೆ. ಅಥವಾ ಯಾವುದಾದ್ರೂ ಸ್ನ್ಯಾಕ್ಸಲ್ಲಿ, ಸಲಾಡ್ಸಲ್ಲಿ ಹಾಕಿ ತಿನ್ಬೋದು. ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಸೈಡ್ ಎಫೆಕ್ಟ್ ಕೂಡ ಏನೂ ಕೂಡ ಇಲ್ಲ. ಆದ ಕಾರಣ ಪೀರಿಯಡ್ಸ್ ಅಲ್ಲಿ ಇರ್ರೆಗ್ಯುಲರ್ ಆಗುವವರು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದವರು, PCOD ಇದ್ದವರು, PCOS ಇದ್ದವರು ಈ ರೀತಿ ಸೀಡ್ ಸೈಕ್ಲಿಂಗನ್ನು ಟ್ರೈ ಮಾಡ್ಬೋದು. ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು, ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಬೋದು. ಮುಖದಲ್ಲಿ ಪಿಂಪಲ್ ಅದೆಲ್ಲ ಬರ್ತದೆ. ಹಾಗೆ ಏನಾದರೂ ಕೂದಲು ಉದುರುವಂಥದ್ದು ಅದು ಕೂಡ ಈ ಫ್ಲ್ಯಾಕ್ಸ್ ಸೀಡ್ಸನ್ನು ತಿನ್ನುವುದರಿಂದ. ಎಳ್ಳು ಕೂಡ ಹಾಗೆ ನಮ್ಮ ಒಂದು ಪೀರಿಯಡ್ಸನ್ನು ಕರೆಕ್ಟ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇದು ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ಲನ್ನು ನಾವು ಹ್ಯಾರಿಗೆಲ್ಲ ಅಪ್ಲೈ ಮಾಡ್ತೇವೆ, ಅದು ಕೂಡ ತುಂಬಾ ಒಳ್ಳೆಯದು. ಹಾಗೆ ನಿಮ್ಮ ತೂಕ ಕೂಡ ಕಡಿಮೆ ಆಗಲಿಕ್ಕೆ ಈ ಸೀಡ್ಸ್ಗಳು ತುಂಬಾ ಹೆಲ್ಪ್ ಮಾಡ್ತದೆ. ಪ್ರೋಟೀನ್ ಅಂಶ ಮತ್ತು ನಮಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲವೂ ಕೂಡ ಈ ಒಂದು ಅಗಸೆ ಬೀಜದಲ್ಲಿರ್ಬೋದು, ಪಂಪ್ಕಿನ್ ಸೀಡ್ಸಲ್ಲಿ ಕೂಡ ಇದೆ. ಹಾಗೆ ವೆಯ್ಟ್ ಲಾಸ್ ಆಗಲಿಕ್ಕೆ ಮೇಯ್ನಾಗಿ ನೀರು ಕುಡಿಬೇಕು. ದಿನಕ್ಕೆ 3-4 ಲೀಟ್ರಷ್ಟು ನೀರನ್ನು ಕುಡಿಬೇಕು. ಅದಾದಮೇಲೆ ನೀವು ದಿನಕ್ಕೆ 24 ಗಂಟೆಯಲ್ಲಿ ನಿಮ್ಮ ನಿದ್ದೆಗೆ 8 ಗಂಟೆಗಳಷ್ಟು ಹೊತ್ತನ್ನು ನಿದ್ದೆಗೆ ಕಂಪಲ್ಸರಿ ಕೊಡಬೇಕು. ಆಮೇಲೆ ಸ್ಟ್ರೆಸ್ ತಗೊಳ್ಬಾರ್ದು, ತುಂಬಾ ಸ್ಟ್ರೆಸ್ ಮಾಡ್ಕೊಳ್ಳೋದು, ಆ್ಯಂಗ್ಸೈಟಿ ಆ ಥರ ಎಲ್ಲ ಮಾಡಬಾರ್ದು. ಆಮೇಲೆ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಲೇಬೇಕು. PCOD ಇದ್ದವರು ಜಂಕ್ ಫುಡ್ ಅಂದರೆ ಪಿಜ್ಜಾ ಆಗಿರ್ಬೋದು, ಬರ್ಗರ್, ಎಣ್ಣೆಯಲ್ಲಿ ಹುರಿದದ್ದು
ಸಮೋಸ, ಚಾಟ್ಸ್ ಆ ಥರನೆಲ್ಲ ಈಗ ಆಲ್ಮೋಸ್ಟ್ ಒಮ್ಮೆ ನಿಮ್ಮ ಒಂದು PCOD ಕರೆಕ್ಟ್ ಆಗೋವರೆಗೆ ನೀವು ಕಂಪಲ್ಸರಿ ಅದನ್ನು ಅವಾಯ್ಡ್ ಮಾಡಬೇಕು. ಹಾಗೆ ಶುಗರಿ ಐಟಮ್ಸ್, ಕೋಕೋ-ಕೋಲಾ, ಸ್ಪ್ರೈಟ್ ಆ ಥರ ಡ್ರಿಂಕ್ಸ್ ಅದನ್ನೆಲ್ಲವೂ ಕೂಡ ಅವಾಯ್ಡ್ ಮಾಡಬೇಕು. ಇನ್ನೊಂದು ಮೇಯ್ನ್ ಅಂತ ಹೇಳಿದರೆ ಹಾಲು ಕೂಡ PCOD ಇದ್ದವರು ಹಾಲನ್ನು ಉಪಯೋಗಿಸಬಾರ್ದು. ಆದರೂ ಮಾಡ್ರೇಟಾಗಿ ಅನಿವಾರ್ಯ ಅಂದರೆ ನಿಮಗೆ ಉಪಯೋಗಿಸಲೇಬೇಕು, ಒಂದೀಗ ಕಾಫಿ, ಟೀ ಅಂಥದ್ರಲ್ಲೆಲ್ಲ ಉಪಯೋಗಿಸಲೇಬೇಕು ಅಂತ ಹೇಳಿದರೆ ಸ್ವಲ್ಪ ಪ್ರಮಾಣದಲ್ಲಷ್ಟೇ ಯೂಸ್ ಮಾಡಬೇಕು. ತುಂಬ ಹಾಲು ಅಥವಾ ಪನ್ನೀರ್ ಅಂಥದ್ದನ್ನು ಯೂಸ್ ಮಾಡಬಾರ್ದು. ಇವಿಷ್ಟು PCOD ಇದ್ದಾಗ ಮಾಡಬೇಕಾದಂತಹ ಮುಖ್ಯ ಅಂಶಗಳು ಅಂತ ಹೇಳ್ಬೋದು. ಆಮೇಲೆ ನೀವು ಫಿಸಿಕಲ್ ಎಕ್ಸಸೈಸನ್ನು ಜಾಸ್ತಿಯಾಗಿ ಮಾಡಬೇಕು. ಫಿಸಿಕಲ್ ಎಕ್ಸಸೈಸ್ PCODಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಯೋಗಾಸನಗಳು, ವರ್ಕೌಟ್ಗಳು ಇದೆ. ಅದನ್ನು ಮಾಡಿದರೆ PCODಯನ್ನು ನಾವು ಆರಾಮ್ಸೆ ಕ್ಯೂರ್ ಮಾಡ್ಕೊಳ್ಬೋದು. ಫಿಸಿಕಲ್ ಎಕ್ಸಸೈಸು, ವಾಕಿಂಗ್, ಜಾಗಿಂಗ್ ಅಥವಾ ಸ್ವಿಮ್ಮಿಂಗು ಯಾವುದಾದ್ರೂ ಕೂಡ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಇದು ಇಷ್ಟು ಸೀಡ್ ಸೈಕಲ್ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ಡೈಲಿ ಎಪಿಸೋಡ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.